ಈಗ ಜಸ್ಟ್ ಒಂದು ಎಮರ್ಜೆನ್ಸಿ ಸಿಸೇರಿಯನ್ ಮಾಡಿ ಬಂದೇವೆ. ಪ್ರೀವಿಯಸ್ ಎಲ್ಲ ಸೇರ್ಸ 2 years ಬ್ಯಾಕ್ ಇವಾಗ ಪೇನ್ ಅಂತ ಬಂದಿದ್ರು. ಅದೂನು ಪೇನು ಇಲ್ಲ ಏನೂ ಇಲ್ಲ, ನನಗ ಯಾಕೆ ಮಾಡಕತ್ತೀರಿ ಅಂತ ಅವಳೇ ಕ್ವಶನ್ ಕೇಳಕತ್ತಿದ್ಲವ. ಬಟ್ ಹೆಂಗಂತಂದ್ರ ಹಿಂಗ 40 ವಾರ ಆದ್ಮೇಲೆ ಪಾಪು ಒಳಗಡೆ ಎಲ್ಲ ಪೂರ್ತಿ ಬೆಳವಣಿಗೆ ಆಗ್ಬಿಟ್ಟಿರ್ತದ. ಅಂದ್ರೆ ಅದು ಹೊರಗೆ ಬದುಕಷ್ಟು ಮೆಚುರಿಟಿ ಬಂದ್ಬಿಟ್ಟಿರ್ತದಕ್ಕ. ಅದ್ರದ್ದೇ ಆದ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಆಕ್ಟಿವೇಟ್ ಆಗ್ಬಿಟ್ಟಿರ್ತಾವ. ಸೊ ಅದು ಇಷ್ಟು ದಿನ ತಿಂದಿದ್ದು ಎಲ್ಲ ಸ್ಟೋರ್ ಏನಾಗುತ್ತದಲ್ಲ, ಅದು ಮೋಷನ್ ಪಾಸ್ ಮಾಡ್ಬಿಡ್ತದ. ಅಂದ್ರೆ ಮೋಷನ್ ಅಂದ್ರೆ ಸಂಡಾಸ್ ಮಾಡ್ಕೊಂಡ್ಬಿಡ್ತೈತಿ. ನೀವು 40 ವಾರ ಆಗುತ್ತನ ಕಾಯ್ಬೇಕಂತ ಯಾವುದೇ ರೂಲ್ ಇಲ್ಲ. ಆಮೇಲೆ 40 ವಾರ ಆದ್ಮೇಲೆ 41 ವಾರ 42 ವಾರಕ್ಕೂ ಡೆಲಿವರಿ ಮಾಡಿಸ್ಕೊಂತೀವಿ, ಮಾಡ್ಸಂಗಿಲ್ಲ ಅಂತಿಲ್ಲ. ಬಟ್ ಬೇಬಿ ಒಳಗಡೆ ಕಂಡೀಷನ್ ಸಫೋಕೇಟ್ ಆಗ್ತೈತೆ, ಆಕ್ಸಿಜನ್ ಸಿಗಂಗಿಲ್ಲ ಅದಕ್ಕ. ಸೊ ಹಿಂಗ ಆಗ್ಬಾರ್ದು ಅಂತಂದ್ರೆ 36 ವೀಕ್ಸ್ ಅಂದ್ರೆ ನಿಮ್ಗೆ 9 ತಿಂಗಳು ಜಸ್ಟ್ ತುಂಬಿರ್ತದ, ಅವಾಗ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ರಿ. ಅದಾದ್ಮೇಲೆ ಪ್ಲಾನಿಂಗ್ ಮಾಡ್ಕೊರಿ ಡೆಲಿವರಿ ಯಾವಾಗ ಮಾಡಬೇಕು. ನಿಮ್ ಡಾಕ್ಟರ್ ಜೊತೆ ಎಲ್ಲೇ ತೋರಿಸಿದ್ರು ಅಲ್ಲಿ ಹೋಗ್ಬಿಟ್ಟು ಪ್ಲಾನಿಂಗ್ ಮಾಡ್ಕೋರಿ. ಒಬ್ಬೊಬ್ರು 37-38 ವೀಕ್ಸ್ ಇಂದಾನೇ ಪೇನ್ ಬರ್ತಾ ಇರ್ತದ. ಸೊ ನಿಮಗೆ ಒಬ್ಬೊಬ್ರಿಗೆ ಎಮರ್ಜೆನ್ಸಿ ಸಿಸೇರಿಯನ್ ಮಾಡ್ಬೇಕಾಗ್ತದ. ಸೊ ಆಫ್ಟರ್ 36 ವೀಕ್ಸ್ ಒಂದ್ಸರಿ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಡೆಲಿವರಿ ಮಾಡಿಸ್ಕೊರಿ. ಈ ತರ ಎಮರ್ಜೆನ್ಸಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಬೇಬಿಗೆಲ್ಲ ಸಫರ್ ಆಗೋ ತರ ಮಾಡಕ್ ಹೋಗ್ಬೇಡಿ. ಬಿ ಕೇರ್ಫುಲ್.